Well, my dear students, welcome to my Wise Up Motives YouTube ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮೌಲ್ಯಾಂಕನ ಹಾಗೂ ಮೌಲ್ಯಮಾಪನ ಎಂಬ ವಿಷಯದ ಬಗ್ಗೆ 2 ಅಂಕಗಳ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಭಾಳ ಎಕ್ಸಾಮ್ ಸ್ಪೆಷಲ್ ಮತ್ತು ಭಾಳ ಈಸಿ ಆಗಿರ್ತಕ್ಕಂಥ ನೋಟ್ಸ್ ನಿಮ್ಗೆ ಅವೈಲಬಲ್ ಇದೆ. ಇದರಿಂದ ನಿಮ್ಮ ಸ್ಕೋರ್ ಕೂಡ ಹೈ ಆಗುತ್ತೆ. ವಿತೌಟ್ ವೇಸ್ಟಿಂಗ್ ಟೈಮ್ ಪ್ರಶ್ನೆ ಒಂದಕ್ಕೆ ಹೋಗ್ಬಿಡೋಣ ನಾವು. ಎಕ್ಸಾಮಿನೇಷನ್ ತುಂಬ ಸಮೀಪ ಇದೆ, ಅದಕ್ಕೆ ಎಲ್ಲರೂ ಚೆನ್ನಾಗಿ ಓದ್ಕೊಡಿ ಅಂತ ಹೇಳ್ತಾ ಪ್ರಶ್ನೆ 1. ಜ್ಞಾನ ಆಯಾಮದ ಪ್ರಕ್ರಿಯೆಯಲ್ಲಿ ಕಾರ್ಯವಿಧಾನಾತ್ಮಕ ಜ್ಞಾನದ ಪಾತ್ರವನ್ನು ವಿವರಿಸಿ ಅಂತ ಇದೆ ನೋಡಿ. ಜ್ಞಾನ ಆಯಾಮದ ಪ್ರಕ್ರಿಯೆಯಲ್ಲಿ ಯಾವುದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು? ಕಾರ್ಯವಿಧಾನಾತ್ಮಕ ಜ್ಞಾನವನ್ನು ಏನು ಮಾಡಬೇಕಾಗುತ್ತೆ? ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದಿದೆ. ಇದು 2 ಮಾರ್ಕ್ಸ್ ಕ್ವಶನ್ಸ್. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಅನೇಕ ಎಕ್ಸಾಮಿನೇಷನ್ಸಲ್ಲಿ ಒಂದು ಪ್ರಶ್ನೆ ಬಂದಿದೆ, ಮುಂದೆನೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ, ಜ್ಞಾನ ಆಯಾಮದ ಪ್ರಕ್ರಿಯೆ, ಅದರಲ್ಲಿ ಕಾರ್ಯವಿಧಾನಾತ್ಮಕ ಜ್ಞಾನದ ಪಾತ್ರ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾವೆ. ನೋಡಿ, ಕಾರ್ಯವಿಧಾನಾತ್ಮಕ ಜ್ಞಾನವು ಯಾವ ವಿಧಾನವನ್ನು ಯಾವಾಗ ಬಳಸಬೇಕು ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತದೆ. ಮೊದಲನೇ ಪಾಯಿಂಟ್ ನೋಡಿ, ಕಾರ್ಯವಿಧಾನಾತ್ಮಕ ಜ್ಞಾನ ಏನು ಮಾಡುತ್ತೆ? ಯಾವ ವಿಧಾನವನ್ನು ಯಾವಾಗ ಬಳಸಬೇಕು, ಯಾವ ಮೆಥಡನ್ನು ಯಾವಾಗ ಯೂಸ್ ಮಾಡಬೇಕು ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡಿ, ವಾಸ್ತವ ಜ್ಞಾನ ಏನು ಎಂಬುದರ ಬಗ್ಗೆ ತಿಳಿಸಿದರೆ ಕಾರ್ಯವಿಧಾನಾತ್ಮಕ ಜ್ಞಾನ ಹೇಗೆ ಎಂಬುದನ್ನು ತಿಳಿಸುತ್ತದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟು. ವಾಸ್ತವ ಜ್ಞಾನ ವಾಟ್ ಅಂತಕ್ಕಂಥದ್ದು ಹೇಳುತ್ತೆ, ಏನು ಎಂಬುದನ್ನು ತಿಳಿಸಿದರೆ ಕಾರ್ಯವಿಧಾನಾತ್ಮಕ ಜ್ಞಾನ ಏನು ಮಾಡುತ್ತೆ? ಹೇಗೆ, ಹೌ ಅದನ್ನು ತಿಳಿಸುತ್ತೆ. ಇದು ವಾಟು, ಇದು ಹೌ ಅಂತಕ್ಕಂಥದ್ದು ನೀವು ನೆನಪಲ್ಲಿ ಇಟ್ಕೋಬೇಕು. ವಾಸ್ತವ ಜ್ಞಾನ ವಾಟ್ ಅಂತಕ್ಕಂಥದ್ದನ್ನು ತಿಳಿಸಿದ್ರೆ ಕಾರ್ಯವಿಧಾನಾತ್ಮಕ ಜ್ಞಾನ ಹೇಗೆ, ಹೌ ಅಂತಕ್ಕಂಥ ವಿಷಯವನ್ನು ತಿಳಿಸುತ್ತೆ, ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಇದು ಸೆಕೆಂಡ್ ಪಾಯಿಂಟು. ಥರ್ಡ್ ಒನ್, ವಿವಿಧ ಪ್ರಕ್ರಿಯೆಗಳು, ವಿಧಾನಗಳು ಹಾಗೂ ತಂತ್ರಗಳ ಜ್ಞಾನವನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು. ಇದು ಕಾರ್ಯವಿಧಾನಾತ್ಮಕ ಜ್ಞಾನ ಏನು ಮಾಡುತ್ತೆ? ಅನೇಕ ಪ್ರಕ್ರಿಯೆಗಳನ್ನು, ವಿಧಾನಗಳನ್ನು, ತಂತ್ರಗಳ ಜ್ಞಾನವನ್ನು ಇದೇನು ಮಾಡಿರುತ್ತೆ? ಒಳಗೊಂಡಿರುತ್ತೆ. ಇದು ಥರ್ಡ್ ಪಾಯಿಂಟು. ಫೋರ್ತ್ ಒನ್, ಕೌಶಲ್ಯಗಳು, ಆಲ್ಗಾರಿಥಮ್ ಹಾಗೂ ವಿಷಯ ನಿರ್ದಿಷ್ಟ ವಿಧಾನಗಳನ್ನು ಒಳಗೊಂಡಿರುತ್ತೆ. ಇದು ಕಾರ್ಯವಿಧಾನಾತ್ಮಕ ಜ್ಞಾನ ಏನು ಮಾಡಿರುತ್ತೆ? ಕೌಶಲ್ಯಗಳನ್ನು, ಸ್ಕಿಲ್ಸ್ಗಳನ್ನು, ಆಲ್ಗಾರಿಥಮ್ಗಳನ್ನು, ವಿಷಯ ನಿರ್ದಿಷ್ಟ ವಿಧಾನಗಳನ್ನು ಏನು ಮಾಡುತ್ತೆ? ಇದು ಒಳಗೊಂಡಿರುತ್ತೆ. ಇಷ್ಟು 4 ಅಂಶಗಳನ್ನು ಹಾಕಿದ್ರೆ ನಿಮ್ಗೆ ಖಂಡಿತ ಏನಾಗುತ್ತೆ? 2 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 2 ಹೋಗೋಣ. ಕ್ವಶನ್ ನಂಬರ್ 2 ನೋಡಿ, ನಿರಂತರ ಮೌಲ್ಯಮಾಪನದ ಬಳಕೆಯನ್ನು ಎಲ್ಲಿ ಮತ್ತು ಹೇಗೆ ಮಾಡಬಹುದು? ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ನಾವೇನು ಹೇಳ್ತೀವಿ, CCE ಅಂತ ನಾವೇನು ಹೇಳ್ತೀವಿ. ಈ ಮೌಲ್ಯಮಾಪನವನ್ನು ಅಥವಾ ಬಳಕೆಯನ್ನು ಎಲ್ಲಿ ಮತ್ತು ಹೇಗೆ ಮಾಡಬಹುದು ಅಂತಕ್ಕಂಥದ್ದು. ಎಲ್ಲಿ ಮಾಡ್ಬೋದು, ಹೇಗೆ ಮಾಡ್ಬೋದು? ನೋಡಿ, ಎಲ್ಲ ಹಂತಗಳ ಬೋಧನೆ ಮತ್ತು ಕಲಿಕೆಯಲ್ಲಿ ಬಳಸ್ಬೋದು. ಎಲ್ಲಿ? ಎಲ್ಲ ಹಂತಗಳ ಬೋಧನೆ ಮತ್ತು ಕಲಿಕೆಯಲ್ಲಿ ಬಳಸ್ಬೋದು. ಮತ್ತು ಪ್ರತಿದಿನ, ಪ್ರತಿ ಘಟಕ, ಪ್ರತಿ ಚಟುವಟಿಕೆಯಲ್ಲಿ ಮೌಲ್ಯಮಾಪನ ಮಾಡ್ಬೋದು. ಎಲ್ಲಿಗೆ ಆನ್ಸರ್ ಸಿಗ್ತಾ ಇದೆ? ಎಲ್ಲ ಹಂತಗಳ ಬೋಧನೆಯಲ್ಲೂ ಮಾಡ್ಬೋದು, ಫಸ್ಟ್ ಪಾಯಿಂಟು. ಎಲ್ಲ ಕಲಿಕೆಯಲ್ಲಿ ಬಳಸ್ಬೋದು. ಪ್ರತಿದಿನ, ಪ್ರತಿ ಘಟಕ, ಪ್ರತಿ ಚಟುವಟಿಕೆಯಲ್ಲೂ ಮೌಲ್ಯಮಾಪನ ಮಾಡ್ಬೋದು, ಸೆಕೆಂಡ್ ಪಾಯಿಂಟು. ಮಕ್ಕಳು ವರ್ಷಪೂರ್ತಿ ಕಲಿಕೆಯಲ್ಲಿ ಸಕ್ರಿಯವಾಗಲು ಸಹಾಯ ಮಾಡುತ್ತೆ. ಇದು ಮಕ್ಕಳು ಇಡೀ ಆ್ಯನ್ಯುವಲಲ್ಲಿ ಅಥವಾ ವರ್ಷಪೂರ್ತಿ ಕಲಿಕೆಯಲ್ಲಿ, ಲರ್ನಿಂಗಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗೋದಕ್ಕೆ ಏನು ಮಾಡುತ್ತೆ? ಇದು ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು. ಮತ್ತು ನಿರಂತರ ಅಭ್ಯಾಸ ಮತ್ತು ಪ್ರಗತಿಯನ್ನು ಗಮನಿಸಲು ಇದೇನು ಮಾಡುತ್ತೆ? ಅನುಕೂಲ ಮಾಡುತ್ತೆ. ನಿರಂತರ ಅಭ್ಯಾಸ ಮತ್ತು ಪ್ರಗತಿಯನ್ನು ಗಮನಿಸೋದಕ್ಕೆ ಇದೇನು ಮಾಡುತ್ತೆ? ಅನುಕೂಲ ಮಾಡುತ್ತೆ. ದೈಹಿಕ, ಬೌದ್ಧಿಕ, ಮಾನಸಿಕ ಹಾಗೂ ಸಾಮಾಜಿಕ ಬೆಳವಣಿಗೆಯನ್ನು ನಿರಂತರವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದರಿಂದ ಏನು ಮಾಡ್ಬೋದು ಅಂದರೆ ದೈಹಿಕ, ಬೌದ್ಧಿಕ, ಮಾನಸಿಕ ಹಾಗೂ ಸಾಮಾಜಿಕ ಬೆಳವಣಿಗೆಯನ್ನು ನಿರಂತರವಾಗಿ ಏನು ಮಾಡ್ಬೋದು? ನಾವು ಅರ್ಥ ಮಾಡ್ಕೋಬೋದು. ಇಷ್ಟು ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೊಂಡು ಖಂಡಿತ ನಿಮ್ಗೇನಾಗುತ್ತೆ? 2 ಅಂಕಗಳು ಲಭ್ಯ ಆಗುತ್ತೆ. ಪ್ರಶ್ನೆ 3 ಹೋಗೋಣ. ವಸ್ತುನಿಷ್ಠ ಪರೀಕ್ಷೆಯ ಗುಣಗಳು ಮತ್ತು ಅವಗುಣಗಳನ್ನು ಬರೆಯಿರಿ ಅಂತ ಇದೆ. ಮೊದಲು ನಾವು ಗುಣಗಳಿಗೆ ಹೋಗೋಣ. ವಸ್ತುನಿಷ್ಠ ಅಂದರೆ ಆಬ್ಜೆಕ್ಟಿವ್ ಟೈಪ್ ಆಫ್ ಟೆಸ್ಟ್ ಅಂತ ನಾವು ಹೇಳ್ತೀವಿ. ಅದರ ಗುಣಗಳು ಏನು, ಅವಗುಣಗಳು ಏನು ಅಂತಕ್ಕಂಥ ಇದೆ. ಮೊದಲು ಗುಣಗಳಿಗೆ ಹೋಗೋಣ, ಆಮೇಲೆ ನಾವು ಅವಗುಣಗಳಿಗೆ ಹೋಗೋಣ.
ಗುಣಗಳು ಏನು? ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಬಳಸಲಾಗುತ್ತೆ. ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಎಲ್ಲಿ ಬರುತ್ತೆ? ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಆಬ್ಜೆಕ್ಟಿವ್ ಟೈಪ್ ವಸ್ತುನಿಷ್ಠ ಪರೀಕ್ಷೆಯ ಒಂದು ಏನು ಗುಣಗಳನ್ನು ನಾವು ನೋಡ್ತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ವಸ್ತುನಿಷ್ಠ ಪ್ರಶ್ನೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತೆ ಅಂತಕ್ಕಂಥದ್ದು. ಮತ್ತು ಸೆಕೆಂಡ್ ಒನ್, ಪೂರ್ವಗ್ರಹ ಮತ್ತು ಪಕ್ಷಪಾತಕ್ಕೆ ಅವಕಾಶ ಕಡಿಮೆ. ಇಲ್ಲಿ ಪೂರ್ವಗ್ರಹ ಇಲ್ಲ, ಪಕ್ಷಪಾತ ಇಲ್ಲ, ಟ್ರಾನ್ಸ್ಪರೆನ್ಸಿ ಇರುತ್ತೆ. ಎಷ್ಟು ಅಂಕಗಳು ಬಂದಿದೆ ಅಷ್ಟೇ ಅಂಕಗಳನ್ನು ನೀಡಬೇಕಾಗತ್ತೆ. ಇಲ್ಲಿ ಪಕ್ಷಪಾತ ಮಾಡೋದಕ್ಕೆ, ಪ್ರೆಜುಡೀಸ್ಗೆ, ಪೂರ್ವಗ್ರಹ ಅದಕ್ಕೆ ಅವಕಾಶ ಇಲ್ಲ. ಒಬ್ಬನಿಗೆ ಹೆಚ್ಚು ಮಾರ್ಕ್ಸ್ ಕೊಡೋದು ಮತ್ತೊಬ್ಬ ಕಡಿಮೆ ಮಾರ್ಕ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪಕ್ಷಪಾತ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೂರ್ವಗ್ರಹ ಪೀಡಿತವಾಗಿ ನಾವು ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಗುಣ ಆಗುತ್ತೆ. ಥರ್ಡ್ ಒನ್, ಸರಿಯಾದ ಉತ್ತರಕ್ಕೆ ಪೂರ್ಣ ಅಂಕ ನೀಡ್ಬೋದು. ಅಂಕಗಳು ಪೂರ್ಣವಾಗಿ ನೀಡ್ಬೋದು. ಸರಿಯಾದ ಉತ್ತರ ಬಂತು, ಮಲ್ಟಿಪಲ್ ಚಾಯ್ಸು, ಫಿಲ್ಲಿಂಗ್ ದ ಬ್ಲಾಂಕ್ಸು, ಇದೆಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಇಲ್ಲಿ ನಾವೇನು ಮಾಡ್ಬೋದು? ಪೂರ್ಣ ಅಂಕವನ್ನು ನೀಡ್ಬೋದು. ಮತ್ತು ವಿಶ್ವಾಸಾರ್ಹತೆ ಮತ್ತು ಸಿಂಧುತ್ವ ಹೆಚ್ಚು. ಇಲ್ಲಿ ವಿಶ್ವಸನೀಯವಾಗಿರುತ್ತೆ ಮತ್ತು ಸಿಂಧುತ್ವವಾಗಿರುತ್ತೆ. ಅಂದರೆ ಇಲ್ಲಿ 2+2 4 ಹೆಂಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಅದೇ ಥರ ಎಲ್ಲೋದ್ರೂ ಕೂಡ ಈ ವಸ್ತುನಿಷ್ಠ ಪರೀಕ್ಷೆಗೆ ಒಂದೇ ಆನ್ಸರ್ ಇರುತ್ತೆ, ವಿಶ್ವಸನೀಯವಾಗಿರುತ್ತೆ, ಸಿಂಧುತ್ವಕ್ಕೆ ಹೆಚ್ಚು ಇಲ್ಲಿ ಮೌಲ್ಯ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವಸ್ತುನಿಷ್ಠ ಪರೀಕ್ಷೆಯನ್ನು ನಾವೇನು ಮಾಡ್ತೀವಿ? ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಬಳಸ್ತೀವಿ. ಅವಗುಣಗಳೇನು? ಏನು ಡಿಮೆರಿಟ್ಸ್ ಇದೆ ಅಂದರೆ, ಉನ್ನತ ಮಟ್ಟದ ಚಿಂತನ ಕೌಶಲ್ಯಗಳನ್ನು ಸಂಪೂರ್ಣವಾಗಿ ಅಳೆಯಲು ಸಾಧ್ಯವಿಲ್ಲ. ಅಂದರೆ ಉನ್ನತ ಮಟ್ಟದ ಚಿಂತನ ಕೌಶಲ್ಯಗಳನ್ನು ಸಂಪೂರ್ಣವಾಗಿ ಅಳೆಯೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಥವಾ ಉನ್ನತ ಮಟ್ಟದ ಚಿಂತನ ಕೌಶಲ್ಯಗಳು, ಸ್ಕಿಲ್ಸ್ ಏನಿದೆ, ರೀಸನಿಂಗ್ ಸ್ಕಿಲ್ಸು ಅಥವಾ ಲಾಜಿಕಲ್ ಸ್ಕಿಲ್ಸ್ ಏನಿದೆ, ಕ್ರಿಟಿಕಲ್ ಸ್ಕಿಲ್ ಏನಿದೆ, ಅದನ್ನು ನಾವು ಸಂಪೂರ್ಣವಾಗಿ ಅಳೆಯೋದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು. ಮತ್ತು ಪ್ರಶ್ನೆಗಳನ್ನು ರಚಿಸೋದು ಕಷ್ಟ ಮತ್ತು ಹೆಚ್ಚು ಸಮಯ ಬೇಕಾಗುತ್ತೆ. ಇದನ್ನು ಪ್ರಶ್ನೆಗಳನ್ನು ರಚನೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ ಮತ್ತು ರಚನೆಗೆ ಹೆಚ್ಚು ಸಮಯ ಬೇಕಾಗತ್ತೆ. ಥರ್ಡ್ ಒನ್ ಏನು ಅವಗುಣ ಅಂದರೆ, ಊಹಿಸಿ ಅಥವಾ ನಕಲು ಮಾಡಿ ಉತ್ತರಿಸುವ ಸಾಧ್ಯತೆ ಇರುತ್ತೆ. ನಾವು ಗೆಸ್ ಮಾಡ್ಬೋದು, ಇನ್ನೊಬ್ಬರಿಂದ ಕಾಪಿ ಮಾಡಿ ಸ್ಟೂಡೆಂಟ್ ಏನು ಮಾಡ್ಬೋದು? ಪಾಸ್ ಆಗುವಂಥ ಸಾಧ್ಯತೆ ಇಲ್ಲಿ ಹೆಚ್ಚಿರುತ್ತೆ. ಇದು ಅವಗುಣ ಆಗುತ್ತೆ. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕಗಳು ಇದಕ್ಕೆ ಲಭ್ಯ ಆಗುತ್ತೆ. ಪ್ರಶ್ನೆ 4ಕ್ಕೆ ಹೋಗೋಣ ನಾವು. ಪ್ರಶ್ನೆ 4 ನೋಡಿ, ಅಂಕೀಕರಣ ಮತ್ತು ಶ್ರೇಣೀಕರಣಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಇದೆ. ಅಂಕೀಕರಣ ಅಂದ್ರೇನು ಮತ್ತು ಶ್ರೇಣೀಕರಣ ಅಂದ್ರೇನು? ನಡುವಿನ ವ್ಯತ್ಯಾಸ ಏನು? ಅಂಕೀಕರಣ ಅಂತ ಹೇಳಿದ್ರೆ ನಾವು ಮಾರ್ಕ್ಸನ್ನು ಹಾಕ್ತಕ್ಕಂಥದ್ದು, ಶ್ರೇಣೀಕರಣ ಅಂದರೆ ಗ್ರೇಡ್ ಕೊಡ್ತಕ್ಕಂಥದ್ದು. ಒಂದು ಕಡೆ ಅಂಕೀಕರಣ ಹಾಕ್ಕೊಳ್ಳಿ, ಇನ್ನೊಂದು ಕಡೆ ಶ್ರೇಣೀಕರಣ ಹಾಕ್ಕೊಳ್ಳಿ, ನಿಮಗೆ ಅಂಕಗಳು ಏನಾಗುತ್ತೆ? ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಅಂಕೀಕರಣ ಅಂದರೆ ಅಂಕಗಳ ಮೂಲಕ ಸಾಧನೆಯನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಗಳ ಸಾಧನೆಯನ್ನು ಅಂಕಗಳ ಮೂಲಕ ಪರ್ಸೆಂಟೇಜ್ ಕೊಡ್ತಕ್ಕಂಥದ್ದು, ಮಾರ್ಕ್ಸ್ ಕೊಡ್ತಕ್ಕಂಥದ್ದು, ಅಂಕಗಳನ್ನು ಕೊಡ್ತಕ್ಕಂಥದ್ದು ಏನಾಗುತ್ತೆ? ಅಂಕೀಕರಣದಲ್ಲಿ ನಾವು ನೋಡ್ತೀವಿ. ಶ್ರೇಣೀಕರಣದಲ್ಲಿ ಅಂಶಗಳ ಅಂದರೆ ABCD, A ಗ್ರೇಡು, B ಗ್ರೇಡು, C ಗ್ರೇಡ್, ಈ ಮೂಲಕ ಸಾಧನೆಯನ್ನು ಕೊಡ್ತೀವಿ. ಇಲ್ಲಿ ಗ್ರೇಡ್ ಸಿಸ್ಟಮ್ ಇರುತ್ತೆ, ಶ್ರೇಣೀಕರಣ ಇರುತ್ತೆ, ABCD, ಈ ಮೂಲಕ ನಾವೇನು ಮಾಡ್ತೀವಿ? ಸಾಧನೆಯನ್ನು ಸೂಚನೆ ಮಾಡ್ತೀವಿ ಅಂತಕ್ಕಂಥದ್ದು. ಇದು ವ್ಯತ್ಯಾಸ. ಸೆಕೆಂಡ್ ಒನ್ ಏನು? ಸಂಖ್ಯಾತ್ಮಕ ಫಲಿತಾಂಶ ನೀಡುತ್ತೆ. ಅಂಕೀಕರಣ ಏನು ಮಾಡುತ್ತೆ? ಸಂಖ್ಯಾತ್ಮಕ ನಂಬರಲ್ಲಿ ಫಲಿತಾಂಶ ಕೊಡುತ್ತೆ. ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತಕ್ಕಂಥದ್ದು. ಶ್ರೇಣೀಕರಣದಲ್ಲಿ ಶ್ರೇಣಿ ಆಧಾರಿತ ಗ್ರೇಡ್ ಸಿಸ್ಟಮ್ ಬರುತ್ತೆ. ಶ್ರೇಣಿ ಆಧಾರಿತ ಫಲಿತಾಂಶ ಏನಾಗುತ್ತೆ? ಮಕ್ಕಳಿಗೆ ಸಿಗುತ್ತೆ ಅಂತಕ್ಕಂಥದ್ದು. ಮತ್ತು ಅಂಕೀಕರಣದಲ್ಲಿ ಅಂಕಗಳ ಆಧಾರದ ಮೇಲೆ ಹೋಲಿಕೆ ಸಾಧ್ಯ. ಅಂದರೆ ಹೋಲಿಕೆ ಮಾಡಬೇಕು ಒಬ್ಬ ಸ್ಟೂಡೆಂಟ್ಗೆ ಮತ್ತೊಬ್ಬ ಸ್ಟೂಡೆಂಟ್ಗೆ ಅಂದರೆ ಅಂಕಗಳ ಆಧಾರದ ಮೇಲೆ ಏನು ಮಾಡ್ಬೋದು? ಹೋಲಿಕೆ ಮಾಡ್ಬೋದು ಅಂಕೀಕರಣದಲ್ಲಿ. ಇಲ್ಲಿ ಅನಾರೋಗ್ಯಕರ ಸ್ಪರ್ಧೆಯನ್ನು ಕಡಿಮೆ ಮಾಡ್ಬೋದು. ಇಲ್ಲಿ A ಗ್ರೇಡು, A+ ಗ್ರೇಡು, B ಗ್ರೇಡು, B+ ಗ್ರೇಡು, ಇಲ್ಲಿ ಅನಾರೋಗ್ಯಕರ ಸ್ಪರ್ಧೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಲ್ಲಿ ಹೋಲಿಕೆ ಅಂಕಗಳ ಮೂಲಕ ಆಗುತ್ತೆ. ಇಲ್ಲಿ ಗ್ರೇಡ್ ಸಿಸ್ಟಮ್ ಇರುತ್ತೆ. ಅನಾರೋಗ್ಯಕರ ಸ್ಪರ್ಧೆ ಏನಾಗುತ್ತೆ? ಅನ್ಹೆಲ್ತಿ ಕಾಂಪಿಟೇಷನ್ ಆಗುತ್ತೆ, ಕಡಿಮೆ ಮಾಡ್ಬೋದು. ಮತ್ತು ಶ್ರೇಣೀಕರಣದ ಇದರಲ್ಲಿ ಅಂಕೀಕರಣದಲ್ಲಿ ವಿಷಯವಾರು ಕಾರ್ಯಕ್ಷಮತೆಯನ್ನು ಸೂಚಿಸುತ್ತದೆ. ಅಂದರೆ ಸಬ್ಜೆಕ್ಟ್ ವೈಸು ಎಷ್ಟು ಮಾರ್ಕ್ಸನ್ನು ತಗೊಂಡಿದ್ದಾನೆ ಅಂತಕ್ಕಂಥ ಒಂದು ಕಾರ್ಯಕ್ಷಮತೆ ಇದು ಸೂಚನೆ ಮಾಡುತ್ತೆ. ಶ್ರೇಣೀಕರಣದಲ್ಲಿ ಒಟ್ಟಾರೆ ಸಾಧನೆಯನ್ನು ಸರಳವಾಗಿ ಏನು ಮಾಡುತ್ತೆ? ತೋರಿಸ್ಬಿಡುತ್ತೆ. ಇಷ್ಟು ಏನಿದೆ ಡಿಫ್ರೆನ್ಸಸ್ ಇದೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನೀವು 2 ಅಂಕಗಳನ್ನು ಸುಲಭವಾಗಿ ಪಡ್ಕೋಬೋದು. ಪ್ರಶ್ನೆ 5 ನೋಡಿ, ಇದು ಒಂದು ಕೊನೆಯ ಪ್ರಶ್ನೆ ಈ ಒಂದು ವಿಡಿಯೋದು. ಸಂಚಿತ ದಾಖಲೆ ಮತ್ತು ಪ್ರಗತಿ ವರದಿಯ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಸಂಚಿತ ದಾಖಲೆ ಅಂದರೆ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಮತ್ತು ಪ್ರಗತಿ ಅಂದರೆ ಪ್ರೋಗ್ರೆಸಿವ್ ರೆಕಾರ್ಡ್ ಅಂತ ಹೇಳ್ತೀವಿ. ಇದರ ನಡುವಿನ ವ್ಯತ್ಯಾಸ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಒಂದು ಕಡೆ ಸಂಚಿತ ದಾಖಲೆ ಮೊದಲೇ ಹಾಕ್ಕೊಂಡಿದ್ದೀನಿ. ಈ ಸಂಚಿತ ದಾಖಲೆಗೆ ಪಾಯಿಂಟ್ಸ್ ನೋಡ್ಕೊಳ್ಳೋಣ. ಕುಟುಂಬದ ಹಿನ್ನೆಲೆಯ ಮಾಹಿತಿ ಇರುತ್ತೆ ಇದರಲ್ಲಿ. ಕುಟುಂಬದ ಹಿನ್ನೆಲೆಯ ಮಾಹಿತಿ,
ಎಲ್ಲ ಇರುತ್ತೆ. ವೈದ್ಯಕೀಯ ಮಾಹಿತಿ ಇರುತ್ತೆ, ಸ್ಟೂಡೆಂಟ್ದು ಎತ್ತರ, ತೂಕ, ದೃಷ್ಟಿ, ಶ್ರವಣ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಮಾಹಿತಿಯನ್ನು ಸಂಚಿತ ದಾಖಲೆ ಒಳಗೊಂಡಿರುತ್ತೆ. ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳ ವಿವರ ಕೂಡ ಇದು ಒಳಗೊಂಡಿರುತ್ತೆ. ಶೈಕ್ಷಣಿಕ ಪ್ರಗತಿಯ ಸಂಪೂರ್ಣ ದಾಖಲೆ ಇದಾಗಿದೆ. ಶಿಕ್ಷಕರ ಒಟ್ಟಾರೆ ಅಭಿಪ್ರಾಯ ಏನಾಗಿರುತ್ತೆ ಇದರಲ್ಲಿ ನಾವು ನೋಡ್ಬೋದು. ಯಾವುದರಲ್ಲಿ ಸಂಚಿತ ದಾಖಲೆಯಲ್ಲಿ ಕುಟುಂಬದ ಹಿನ್ನೆಲೆಯ ಮಾಹಿತಿ, ವೈದ್ಯಕೀಯ ಮಾಹಿತಿ, ಎತ್ತರ, ತೂಕ, ದೃಷ್ಟಿ, ಶ್ರವಣ, ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳ ವಿವರ ಇರುತ್ತೆ. ಶೈಕ್ಷಣಿಕ ಪ್ರಗತಿಯ ಸಂಪೂರ್ಣ ದಾಖಲೆ ಆಗಿರುತ್ತೆ. ಮತ್ತು ಶಿಕ್ಷಕರ ಒಟ್ಟಾರೆ ಅಭಿಪ್ರಾಯ ಕೂಡ ಇದರಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ಪ್ರಗತಿನಲ್ಲಿ ಏನು ನೋಡ್ಬೋದು? ಪ್ರಗತಿ ವರದಿನಲ್ಲಿ ಮೊದಲನೇ ನೋಡಿ, ಪ್ರತಿ ಪರೀಕ್ಷೆಯ ನಂತರ ನೀಡಲಾಗುತ್ತೆ ಪ್ರೋಗ್ರೆಸ್ಸು. ಇವಾಗ ಮಾರ್ಕ್ಸ್ ಕಾರ್ಡ್ ಏನಿದೆ, ಪ್ರತಿ ಪರೀಕ್ಷೆಯ ನಂತರ ಈ ಪ್ರಗತಿ ವರದಿಯನ್ನು ನೀಡಲಾಗುತ್ತೆ ಸ್ಟೂಡೆಂಟಿಗೆ. ಸೆಕೆಂಡ್ ಒಂದು, ವಿದ್ಯಾರ್ಥಿಯ ಸಾಧನೆ ಮತ್ತು ದೌರ್ಬಲ್ಯವನ್ನು ತಿಳಿಸುತ್ತೆ. ಇದು ಏನು ಸಾಧನೆ ಮಾಡಿದ್ದಾನೆ, ಏನು ದೌರ್ಬಲ್ಯ ಇದೆ ಅಂತಕ್ಕಂಥದ್ದು ಪ್ರಗತಿ ವರದಿನಲ್ಲಿ ಗೊತ್ತಾಗುತ್ತೆ. ಸಾಮಾನ್ಯ ಮಾಹಿತಿ ಮಾತ್ರ ಇದು ಒಳಗೊಂಡಿರುತ್ತೆ. ಶೈಕ್ಷಣಿಕ ಚಟುವಟಿಕೆಗಳ ಮಾಹಿತಿಯನ್ನು ಕೂಡ ಒಳಗೊಂಡಿರುತ್ತೆ. ಶೈಕ್ಷಣಿಕೇತರ ಸಾಧನೆ ಅದು ಕೂಡ ಇದು ಪಠ್ಯೇತರ ಚಟುವಟಿಕೆ ಅದು ಕೂಡ ಒಳಗೊಂಡಿರುತ್ತೆ. ಶೈಕ್ಷಣಿಕ ಹಾಗೂ ಶೈಕ್ಷಣಿಕೇತರ ವರದಿ ಎರಡನ್ನೂ ಕೂಡ ಇದು ಒಳಗೊಂಡಿರುತ್ತೆ ಅಂತಕ್ಕಂಥ ಇಷ್ಟು ಅಂಶಗಳನ್ನು ನೀವು ಹಾಕಿದ್ರೆ ಮೇಲಿಂದಕ್ಕೆ 4 ಕೆಳಗಿಂದಕ್ಕೆ 4 ಅಂಶಗಳನ್ನು ಹಾಕಿದ್ರೆ ಸಾಕು, ನಿಮಗೆ 2 ಅಂಕಗಳು ಸಿಗುವ ಚಾನ್ಸಸ್ ಇದೆ. ಹೀಗೆ ನಾನು 5 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಏನು ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಎಕ್ಸಾಮ್ ಟಿಪ್ಸನ್ನು ನಿಮಗೆ ಕೊಡ್ತಾಯಿದ್ದೀನಿ. ಹೇಗೆ ಎಕ್ಸಾಮಲ್ಲಿ ನಾವು ಇದನ್ನು ಅಟೆಂಡ್ ಮಾಡಬೇಕಂದ್ರೆ 2 ಅಂಕಗಳ ಉತ್ತರಗಳನ್ನು 4 ಅಥವಾ 5 ಮುಖ್ಯ ಅಂಶಗಳಲ್ಲಿ ಬರೀಬೇಕು. 4 ರಿಂದ 5 ಮುಖ್ಯ ಅಂಶಗಳು ಬೇಕು. ಯಾಕೆಂದರೆ ಪ್ರತಿಯೊಂದು ಅಂಶಕ್ಕೂ ಹಾಫ್ ಅಂದರೂ ಕೂಡ 2 ಮಾರ್ಕ್ಸ್ ಬಂದ್ಬಿಡುತ್ತೆ ನಮಗೆ. ಪ್ರಮುಖ ಪದಗಳನ್ನು ಅಂಡರ್ಲೈನ್ ಮಾಡಿ, ಪದೇ ಹೇಳ್ತಾ ಇದ್ದೀನಿ, ಪ್ರಮುಖ ಪದಗಳನ್ನು ಏನು ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಹೋಲಿಕೆ ಪ್ರಶ್ನೆಗಳಿಗೆ ಟೇಬಲ್ ಮಾಡಿ ಬಡಿಸಿದ್ರೆ ಹೆಚ್ಚು ಅಂಕ ಸಿಗುತ್ತೆ. ಟೇಬಲ್ ಬರೀಬೇಕಾಗುತ್ತೆ. ಹೋಲಿಕೆ ಪ್ರಶ್ನೆಗಳಿಗೆ ಏನು ಮಾಡಬೇಕು, ಟೇಬಲ್. ನಾನು ಈಗ ಟೇಬಲ್ ಹೆಂಗೆ ಹಾಕಿದ್ದೀನಿ ನೋಡಿ, ಹೋಲಿಕೆಗೆ ಇಲ್ಲಿ ನಾವು ಟೇಬಲ್ ಹಾಕಿನಲ್ಲ, ಈ ಥರ ಟೇಬಲನ್ನು ನೀವೇನು ಮಾಡಬೇಕು, ಹಾಕಬೇಕಾಗತ್ತೆ. ಹೋಲಿಕೆ ಡಿಫ್ರೆನ್ಸಸ್ ಇರುತ್ತೆ, ಕಂಪ್ಯಾರಿಸನ್ಸ್ ಇದೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಟೇಬಲ್ ಮೂಲಕ ನಾವು ಮಾಡಿದಾಗ ನಿಮಗೆ ಹೆಚ್ಚು ಅಂಕಗಳು ಲಭ್ಯವಾಗುತ್ತೆ. ಮತ್ತು ಸಣ್ಣ ಉತ್ತರಕ್ಕೂ ಕೂಡ ಹೆಚ್ಚಿನ ಅಂಕ ಯಾವಾಗ ಲಭ್ಯವಾಗುತ್ತೆ ಅಂದರೆ ನೀವು ಕರೆಕ್ಟಾಗಿ ಅದನ್ನು ಹಾಕಿದಾಗ. ಸಣ್ಣ ಉತ್ತರ ಆದರೂ ಕೂಡ ಪಾಯಿಂಟ್ ವೈಸ್ ಇರಬೇಕು, ನೀಟಾಗಿರಬೇಕು, ಸೂಟಬಲ್ ಆಗಿರಬೇಕು. ಆವಾಗ ನಿಮಗೆ ಹೆಚ್ಚು ಅಂಕ ಸಿಗುತ್ತೆ 2 ಮಾರ್ಕ್ಸ್ ಕ್ವಶನ್ಸ್ಗೆ. ಇದೆಲ್ಲ ನಿಮಗೆ ಗೊತ್ತಿದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಗೊತ್ತಿದೆ ನಿಮಗೆ, ರೈಸ್ ಅಪ್ ಮೋಟಿವ್ಸ್, ಲರ್ನ್, ಪ್ರಾಕ್ಟೀಸ್, ಸ್ಕೋರ್ ಹೈ ಅನ್ನುವಂತಹ ಒಂದು ಟ್ಯಾಗ್ಲೈನ್ನೊಂದಿಗೆ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಯಾಕೆಂದರೆ ಹೊಸ ವಿಡಿಯೋಗಳು ನಿಮಗೆ ಅತಿ ಬೇಗ ಲಭ್ಯ ಆಗುತ್ತೆ. ನಿಮಗೆ ಎಕ್ಸಾಮಿನೇಷನ್ಸಲ್ಲಿ, ಟೆಟ್ಟಲ್ಲಿ, CET-ನಲ್ಲಿ ಮಗದೊಂದು ವಿಷಯಗಳಲ್ಲಿ ಖಂಡಿತ ನನ್ನ ವಿಡಿಯೋ ಏನಾಗುತ್ತೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.